ಬದುಕನ್ನ ಕಟ್ಟೋದಿಕ್ಕೆ ಅಭಿವೃದ್ಧಿಯನ್ನು ಏನ್ ತರಬೇಕಾದಿಲ್ಲ. ಅವ್ನು 2 ಎಕರೆ ಹುಟ್ಟಿದ್ನ, 3 ಎಕರೆ ಹುಟ್ಟಿದ್ನ, 4 ಎಕರೆ ಹುಟ್ಟಿದ್ನ, ಅವನ ಹೆಸರಿಗೆ ಕಾನೂನುಬದ್ಧವಾಗಿ ಮಂಜೂರು ಮಾಡಿ ದುರಸ್ತಿ ಮಾಡ್ಕೊಂಡ್ಬಿಟ್ರೆ ನಿಮ್ದೇ ಆಯ್ತ ಕುಟುಂಬ. ಆ ಕೆಲಸ ಮಾಡಕ್ಕೆ ನಾವು ಬಂದು ಬೀದಿ ಕೂತ್ಕತ್ತು ಅಂದ್ರೆ ನಾಚಿಕೆ ಆಗ್ಬೇಕು. ಈ MLA ನಾಚಿಕೆ ಆಗ್ಬೇಕು. ತಹಸೀಲ್ದಾರ್ ನೆನ್ನೆ MLA ಹೇಳವ್ರೆ, ಬೀಚಿನ ಕುಂಪೆ ಹತ್ರ 3 ಎಕರೆ ಕೆರೆ ಐತೆ. AC ನಮ್ಮ ಅಧಿಕಾರ ಕೊಟ್ಟಂದ್ರೆ ಎಲ್ರೂ ನಾವು ಬಹಳ ಜನ ಗೌರವ ಕೊಡ್ತೀವಿ. AC DC ತಹಸೀಲ್ದಾರ್ ಅಂದ್ರೆ ಈ ಒಂದು ವ್ಯವಸ್ಥೆ ಒಳಗಡೆ ಬಹಳ ಗೌರವಿಸ್ತಾರ, ನಾವು ಗೌರವ ಕೊಡ್ಬೇಕು ಅನ್ನೋ ಪ್ರೀತಿ ತೋರಿಸೋಂಥವ್ರು. ಆ ಜನ ಇವತ್ತೇ ಆದೇಶ ಮಾಡೋದು, ಅವತ್ತೇ ದಾಖಲೆ ಮಾಡೋದು, ಅವತ್ತೇ ಕ್ರಯ ಮಾಡೋದು. ಭೂಮಿ ಲೂಟಿಗೆ ಮೈಸೂರು ಪಕ್ಕ 3 ಕೋಟಿ 4 ಕೋಟಿ ಬರ್ತದೆ. 3 ಎಕರೆ 2 ಎಕರೆ ಮಾಡೋದಾದ್ರೆ 10 ಕೋಟಿ ಸಿಕ್ತು. ಈ ದುಡ್ಡು ಇವತ್ತು ಇಲ್ಲಿರೋಂಥ ಜನಕ್ಕೆ 2 ಎಕರೆ 3 ಎಕರೆ ಮಾಡಿರೋರಿಗೆ ನೀವು ಅವಕಾಶ ಮಾಡ್ಕೊಡಿ. ಅವ್ರಿಗೆ ಏನ್ ಮಾರ್ಕೊಳಕಲ್ಲ ಹೋಗೋದು. ಅವ್ರ ಈಗ ನಮ್ಮ ತಂದೆ ತಾಯಿ ನಮ್ಗೆ ಇವ್ರಿಗೆ ವಹಿಸವ್ರೆ ಅತಂತ್ರದ ಜೀವನ. ಇವರು ಪುನಃ ಅತಂತ್ರ ಖಾತೆ ವಗೈರೆ ಆಗದಂತೆ ಮಕ್ಳು ಬಿಟ್ಟು ಹೋಗ್ಬೇಕಾ? ನಮ್ಮ ಮಕ್ಳುಗಾರ ಒಂದು ನೆಮ್ಮದಿ ಬದುಕು ಬಿಟ್ಬೇಕಾರೆ 2 ಎಕರೆ ನನ್ನ ಹೆಸರು ಖಾತೆ ವಗೈರೆ ಸರಿಯಾಗೈತೆ ಅಂತ ಹೇಳ್ಕೊ ನೆಮ್ಮದಿ ಆದ್ರೆ ಅದಕ್ಕಿಂತ ಇನ್ನೇನು ಅನುಕೂಲ ಮಾಡ್ಬೇಕಾ ಸರ್ಕಾರ ಇಲ್ಲ. ಮೊದಲನೇ ಹೆಜ್ಜೆ ಅದಕ್ಕಾಗ್ಲಿ ನಾನು ಹೇಳೋದು ಎಲ್ಲಾ ಹೋರಾಟಗಾರನು ಕರೆಯೋದ. ಹೋರಾಟ ಮಾಡೋದ್ರಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು. ಮಾದೇಪುರ ಪಂಚಾಯತಿ ವ್ಯಾಪ್ತಿಗಳು ಕರೀಪುರ ಆಗ್ಬೋದು, ಚೆನ್ನಹಳ್ಳಿ, ಬಿದ್ರಳ್ಳಿ ಈ ಎಲ್ಲಾ ಗ್ರಾಮದ ರೈತರು ಉಳುಮೆ ಮಾಡೋಲ್ಲ. ಆ ಉಳುಮೆ ಮಾಡಿರೋ ರೈತರಿಗೆ ಖಾತೆ ಮಾಡಿಸ್ಕೊಟ್ರೆ ಆ ರೈತ ಕೂತ ನಾವು ಹುಟ್ಟಿದೀವಲ್ಲ, ರೈತರ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ನಮ್ಮ ಬದುಕು ಸಾರ್ಥಕ ಆಗುತ್ತೆ. ಆ ಕಾರಣಕ್ಕೆ ನೀವಂತೂ ಹಿಂದೆ ಸರಿಬೇಕಾದಿಲ್ಲ. ಮತ್ತೆ ಇವತ್ತೇನೋ ಮಾಡಿ 5-6 ತಿಂಗಳ ತನಕ ಇದಾಗಬಾರ್ದು. 4-5 ಜನ ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇರ್ಬೇಕು. ಜಿಲ್ಲಾಧಿಕಾರಿಗೆ ಹೋಗಿ ಮನವಿ ಕೊಡ್ಬೇಕು. ನಾವು ಈಗ ಜಿಲ್ಲಾಧಿಕಾರಿಗೆ ಇಲ್ಲೇ ಮನವಿ ಕೊಡೋದಕ್ಕೆ ಪ್ರಿಪೇರ್ ಮಾಡೋರೆ. ಅಷ್ಟಕ್ಕೆ ಸುಮ್ಮನೆ ಮಾಡಲ್ಲ ಅವ್ರ ಕೆಲಸನ. ಎಲ್ಲ ಈಗ ಉದಾಹರಣೆಗೆ MLA ಹೇಳೋರೆ, ಯಾರೋ ಮಂತ್ರಿ ಹೇಳಿ ಇದೆಲ್ಲ ಖಾತೆ ಮಾಡಿಸೋರು ಅಂತ. ಅಂದ್ರೆ ಮಂತ್ರಿ ಹೇಳಿ ಖಾತೆ ಮಾಡಿಸೋರು ಅಂದ್ರೆ ಕೆರೆ ಭೂಮಿಯ ಕಾನೂನು ಬಾಹಿರವಾದ ಕೆಲಸ ಮಾಡಿದ್ಮೇಲೆ ಆ ಕಾನೂನು ಬಾಹಿರವಾದ ಕೆಲಸ ನೋಡ್ಕೊಂಡು MLA ಮೌನ ಆದ್ರೆ, ಆ ಕಾನೂನು ಬಾಹಿರವಾದಂತ ಕೆಲಸ ನೋಡ್ಕೊಂಡು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮೌನ ಆದ್ರೆ, DC AC ತಹಸೀಲ್ದಾರ VA ತಂತ್ರಿ ಹೇಳೋರೆ, ಇವರೆಲ್ಲ ಮೌನ ಆದ್ರೆ ಇವರೆಲ್ಲ ಹಗಲು ಕಳ್ಳಲ್ವಾ, ದರೋಡೆಕೋರಲ್ವಾ? ಆ ದರೋಡೆಕೋರನ್ನ ನಾವು ಮನವಿ ಮಾಡ್ತಾ ಇರೋದು ನಿಮ್ ವ್ಯಾಪ್ತಿಗೆ ತನಿಖೆ ಮತ್ತೊಂದಾಗ್ಲಿ. ಇವತ್ತು ಈ ಸೀಮಿತವಾಗಿ ಹೇಳೋದಾದ್ರೆ ಮಾದೇಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಯಾರ್ಯಾರು ಮಾಡೋರೆ, ಇಲ್ಲಿ ಜಾತಿ ಮತ ಮತ್ತೊಂದು ಅವ್ರು ಮಾಡಿ ಇವ್ರು ಮಾಡಬೇಡ ಯಾವುದೇ ಕಾರಣಕ್ಕೂ ಇಲ್ಲ. ಎಲ್ಲಾನ ಮಾಡ್ತಾವಿದ್ರೆ ಒಂದು ತನಿಖೆ ಮಾಡಿವಿ ಅಂತ ಹೇಳ್ಬೇಕಾರೆ ಇವತ್ತು ಅವಕಾಶನ ಬೇರೆ ದುರುಪಯೋಗ ಪಡಿಸ್ಕೊಳ್ಳೋರವ್ರೆ. ಮಾಡಿದೇನು ಮಾಡಿವಿ ಅಂತ ನಿಜವಾಗಿ ಒಂದು 5 ಜನ 10 ಜನ ಕಮಿಟಿ ಮಾಡ್ಬಿಟ್ಟು ಅಲ್ಲಿರೋ VA RI ಎಲ್ಲ ಸರ್ವೇರ್ನೆಲ್ಲ ಕಳ್ಸಿದ್ರೆ ರೈತರು ಮಧ್ಯದಲ್ಲಿ ಬಂದು ಸರ್ವೆ ಮಾಡಿದ್ರೆ ಯಾವನು ಸುಳ್ಳು ಹೇಳಕ್ಕಾಗಲ್ಲ. 1 ಸುಳ್ಳು 2 ಸುಳ್ಳು ಹೇಳಿದ್ರೆ ಅವ್ನು ಯಾವ ಸುಳ್ಳು ಹೇಳ್ತಾನೆ ಪತ್ತೆ ಹಚ್ಚುವಂತ ಯೋಗ್ಯತೆ ಅರ್ಹತೆ ಅವ್ರಿಗೆ ಇರ್ತದೆ. ಆ ಕೆಲಸ ಮಾಡಿದ್ರೆ ನಮಗೆ ಪಕ್ಕ ಕೆಲಸ ಆಗಲ್ಲ. ಆ ಕಡಿಮೆ ಜೊತೆಗೆ ಕೆಲವರಿಗೆ ಖಾತೆಯಾಗಿ ದುರಸ್ತಿ ಆಗಿಲ್ಲ ಅಂದ್ರೆ 1 to 4 ಆಗಿಲ್ಲ ಅಂತಂದ್ರೆ ಏನಿ ಸರ್ಕಾರ ದುರಸ್ತಿ ಆಗಿದ್ರೆ ಎಲ್ಲ ಆಗೋದು. ಇದಕ್ಕೆ ಅಲ್ಲ ಉದಾಹರಣೆಗೆ ನಿಮ್ಮ ಸಿಟ್ಟಿಗೆ ಗೌರವಿಸ್ತೀನಿ. ಇದೇ ಸಿಟ್ಟು ಇವತ್ತು ಒಂದು ಸಿಕ್ಕಲ್ಲ, ಇನ್ ಮುಂದೆ ಒಂದು ವಾರಕ್ಕೊಂದ್ಸಲ